ನಮಸ್ತೆ. ನಿನ್ನೆ ವೀಕೆಂಡ್ ಶನಿವಾರ ಜೊತೆಗೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರದ್ದು 25th ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಅಲ್ಲಿ ನನ್ನ ತಂಗಿ ಬಂದು ನಮ್ಮ ಚಿಕ್ಕಪ್ಪನ ಮಗಳು ಸಸ್ಪೆನ್ಸಾಗಿ ಪಾರ್ಟಿನ ಅರೇಂಜ್ ಮಾಡಿದ್ಲು. ಅಪ್ಪ ಅಮ್ಮನ ಗೊತ್ತಿಲ್ಲದೆ ಇರೋ ರೀತಿ ನಮ್ಮನ್ನೆಲ್ಲ ಕರೆದು ಒಂದು ಪಾರ್ಟಿನ ಅರೇಂಜ್ ಮಾಡಿದ್ಲು. ನಾವು ಕೂಡ ಹೋಗಿದ್ವಿ. ನಾವಿಲ್ಲಿ ಬಸ್ಸಲ್ಲಿ ಹೋಗಿದ್ವಿ. ನಮ್ಮ ಮನೆಯವರು ಊರಿಗೆ ಹೋಗಿದ್ದರಿಂದ ನಾವು ಬಸ್ಸಲ್ಲೇ ಹೋದ್ವಿ. ಆಮೇಲೆ ಅವ್ರು ಬಂದು ಜಾಯ್ನ್ ಆದರು. ಅಲ್ಲೇ ಹೋಗ್ತಾ ಹಂಗೆ ಅಮ್ಮನ ಮನೆಗೆ ಹೋದ್ವಿ. ಫಸ್ಟು ಹೋಗ್ತಾ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇತ್ತು. ನಾನು ಲಾಸ್ಟ್ ವೀಕು ಕಾರ್ತಿಕ್ ಸೋಮವಾರದಲ್ಲಿ ತೋರಿಸಿದ್ದೆ ನಿಮಗೆ ಈ ದೇವಸ್ಥಾನನ. ಅಲ್ಲಿ ಹೋಗಿ ಮುಗಿಸ್ಕೊಂಡು ಹಾಗೆ ಅಮ್ಮನ ಮನೆಗೆ ಹೋಗಿ ಅಲ್ಲಿ ನೆಂಟರು ಇಷ್ಟರು ಬಂದಿದ್ದರು. ಅವ್ರ ಜೊತೆ ಎಲ್ಲ ಒಂದು ವಿಡಿಯೋ ಫೋಟೋ ಹಾಗೆ ಫ್ರೆಂಡ್ಸ್ಗಳಿಗೆ ಯಾರಿಗೂ ಹೇಳಿರಲಿಲ್ಲ. ಜಸ್ಟ್ ನಮ್ಮ ನೆಂಟರಿಷ್ಟರುಗಳಷ್ಟೇ. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತಿಗೆಂದರು, ಅಣ್ಣಂದರು, ಅವ್ರ ಮಕ್ಳುಗಳು, ಇದಿಷ್ಟು ಜನ ಸೇರಿಕೊಂಡು ಪಾರ್ಟಿನ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಅವರನ್ನು ಸಸ್ಪೆನ್ಸ್ ಆಗಿ ಇವರು ನಮ್ಮ ಚಿಕ್ಕಪ್ಪ. ಇವ್ರನ್ನೆಲ್ಲ ಅಪರೂಪಕ್ಕೆ ಭೇಟಿಯಾಗಿದ್ದು ನಮಗೊಂಥರ ಖುಷಿನೇ ತಂದುಕೊಡ್ತು ಅಂತಲೇ ಹೇಳ್ಬೋದು. ಈ ಪಾರ್ಟಿಯಲ್ಲಿ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇಲ್ಲಿ ಒಂದು ಡಿನ್ನರ್ನ ಅರೇಂಜ್ ಮಾಡಿದರು, ನಾನ್ ವೆಜ್ ಡಿನ್ನರು. ಈ ಡಿನ್ನರ್ನ ಮಕ್ಕಳಂತೂ ತುಂಬಾ ಖುಷಿಪಟ್ಟು ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸೆಲ್ಫ್ ಸರ್ವಿಸ್ ಆಗಿತ್ತು ಇದು. ಯಾರಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಊಟ ಮಾಡುವಂಥ ಒಂದು ಡಿನ್ನರ್ ಪಾರ್ಟಿ ಚೆನ್ನಾಗಿ ಅರೇಂಜ್ ಮಾಡಿದ್ಲು ನಮ್ಮ ಚಿಕ್ಕಪ್ಪನ ಮಗಳು. ಎಲ್ಲರೂ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಇದು ನಾನು ನನ್ನ ತಂಗಿ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆ. ಇವ್ರು ಬಂದು ನಮ್ಮ ಸ್ವಂತ ತಂದೆಯ ತಮ್ಮ ಆಗಿರ್ತಾರೆ ನೋಡಿ. ಇದು ನಮ್ಮ ಫ್ಯಾಮಿಲಿ. ಈ ಪಾರ್ಟಿ ಈ ಥರ ಅರೇಂಜ್ ಆಗಿತ್ತು. ನಿಮಗೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು.